ಖಿನ್ನತೆಯಿಂದ ಅಮೃತವು, ತ್ಯಾಗದಿಂದ ಚಿನ್ನವು ಸ್ವೀಕಾರ. ದೀನಗಿಂತ ಜ್ಞಾನವು ಉತ್ತಮವಾಗಿದ್ದರೆ ಮತ್ತು ಬಡ ಕುಟುಂಬಕ್ಕಿಂತ ಮಹಿಳೆ ಉತ್ತಮವಾಗಿದ್ದರೆ ಸ್ವೀಕಾರ. ವಿಷದ ಜೊತೆಯಲ್ಲಿ ಅಮೃತವಿದ್ದರೆ ವಿಷವನ್ನು ಬೇರ್ಪಡಿಸಿ ಅಮೃತವನ್ನು ಪಡೆದುಕೊಳ್ಳಬೇಕು. ಹಾಗೆಯೇ ಕೊಳಕಾದ ಮರದ ನಡುವೆ ಬಿದ್ದಿದ್ದರೂ ಚಿನ್ನವನ್ನು ತೆಗೆದುಕೊಳ್ಳಬೇಕು. ನೀಚನೊಬ್ಬನಲ್ಲಿ ಉತ್ತಮವಾದ ವಿದ್ಯೆ ಇದ್ದರೆ ಅದನ್ನು ಅವನಿಂದ ಕಲಿತುಕೊಳ್ಳಬಹುದು. ಉತ್ತಮಳಾದ ಸ್ತ್ರೀರತ್ನವೇನಾದರೂ ದುಷ್ಫಲ ಪ್ರಶೋತ್ತಳಾಗಿದ್ದರೂ ಅವಳ ಕುಲವನ್ನು ಕಡೆಗಣಿಸಿ ಅಂತಹ ಸ್ತ್ರೀಯನ್ನು ಸ್ವೀಕರಿಸಬಹುದು. ಅಮೃತ, ಚಿನ್ನ, ವಿದ್ಯೆ ಮತ್ತು ಶ್ರೀರತ್ನಗಳು ಅನರ್ಘ್ಯವಾದ ವಸ್ತುಗಳು. ಅವು ತಮ್ಮ ಜೊತೆಯಲ್ಲಿರುವ ಕೆಟ್ಟ ವಸ್ತುಗಳಿಂದ ದೂಷಿತವಾಗುವುದಿಲ್ಲ. ಚಾಣಕ್ಯನ ಮತ್ತೊಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಗೆಳೆಯರೇ. ಇಲ್ಲಿ ಚಾಣಕ್ಯರು ಕೇವಲ ಹೆಂಡತಿ, ಸ್ನೇಹಿತ, ಮಿತ್ರ, ಶತ್ರು, ಸಂಪತ್ತು, ಚಂಚಲತೆ ಬಗ್ಗೆ ಹೇಳಿಲ್ಲ, ಬದುಕಿನ ಕೈ ಸತ್ಯವನ್ನ ಕಟ್ಟುನಿಟ್ಟಾಗಿ ಹೇಳಿದ್ದಾರೆ. ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ. ಇಲ್ಲಿ ನಿಜವಾದ ಹೆಂಡತಿ ಯಾರು, ನಿಜವಾದ ಸ್ನೇಹಿತ ಯಾರು, ನಿಜವಾದ ಮಿತ್ರ ಯಾರು, ನಿಜವಾದ ಶತ್ರುಗಳು ಯಾರು, ಹೇಗೆ ಬದುಕಬೇಕು, ಹೇಗೆ ಬದುಕಬಾರದು ಎಂಬುದನ್ನು ಅರ್ಥಪೂರ್ಣವಾಗಿ ಇಲ್ಲಿ ವಿವರಿಸಿದ್ದಾರೆ. ಬನ್ನಿ ಗೆಳೆಯರೆ, ಶುರು ಮಾಡೋಣ. ಬುದ್ಧಿಹೀನನಾದ ಶಿಷ್ಯನ ಉಪದೇಶದಿಂದ, ದುಷ್ಟ ಸ್ತ್ರೀಯ ವಿವಾಹದಿಂದ, ದುಃಖಿತ ಪುರುಷನ ಸಹವಾಸದಿಂದ ಜ್ಞಾನಿಯು ಖಿನ್ನನಾಗುತ್ತಾನೆ. ಮೂರ್ಖ ಶಿಷ್ಯನಿಂದ ಅವನ ಪಾಂಡಿತ್ಯವು ವ್ಯರ್ಥವಾಗುತ್ತದೆ. ದುಷ್ಟ ಸ್ತ್ರೀಯಿಂದ ಆರ್ಥಿಕ ಸ್ಥಿತಿ ಹಾಳಾಗುತ್ತದೆ. ದುಃಖಗಳ ಸಂಪರ್ಕದಿಂದ ಮನಃಶಾಂತಿ ಹಾಳಾಗುತ್ತದೆ. ಇಂತಹ ಅಪ್ರಯೋಜನಕವಾದ ಕೆಲಸಗಳನ್ನು ಮಾಡಬಾರದೆಂಬುದು ಇಲ್ಲಿಯ ನೀತಿಯಾಗಿದ್ದು, ಪಂಡಿತನಾದವನು ಸರಿಯಾದ ಶಿಷ್ಯನಿಗೆ ವಿದ್ಯಾದಾನ ಮಾಡುತ್ತಾ ಕುಲಸ್ತ್ರೀಯೊಡನೆ ಮತ್ತು ಸಂತೋಷ ಚಿತ್ತರಾದ ಮಿತ್ರರೊಡನೆ ಜೀವನ ನಡೆಸಿದರೆ ಅವನ ಪಾಂಡಿತ್ಯವು ವೃದ್ಧಿಯಾಗಿ ಪ್ರಯೋಜನಕವೂ ಆಗುತ್ತದೆ. ದುಷ್ಟ ಹೆಂಡತಿ, ಮೋಸ ಮಾಡುವ ಸ್ನೇಹಿತ, ಎದುರುತ್ತರು ನೀಡುವ ಸೇವಕ ಹಾವಿರುವ ಮನೆಯಲ್ಲಿ ವಾಸಿಸುವಂತೆ ನಿಸ್ಸಂದೇಹವಾಗಿ ಸಾವು ಸಂಭವಿಸುವುದು. ದುಷ್ಟಳಾದ ಹೆಂಡತಿ, ಧೂರ್ತನಾದ ಮಿತ್ರ, ಎದುರುತ್ತರು ಕೊಡುವ ಸೇವಕರು, ಸರ್ಪವು ಓಡಾಡುತ್ತಿರುವ ಮನೆ, ಇವುಗಳ ಜೊತೆ ವಾಸ ಮಾಡುವುದು ಮೃತ್ಯುವಿಗೆ ಆಹ್ವಾನ ನೀಡಿದಂತೆ. ಸದ್ಗೃಹಿಣಿಯು ಹೇಗೆ ಮನೆಯನ್ನು ಸ್ವರ್ಗ ಸಮನಾಗಿ ಮಾಡಬಲ್ಲಳೋ ಹಾಗೆಯೇ ಪತಿಹಿತವಲ್ಲದ ಸ್ತ್ರೀಯು ಮನೆಯನ್ನು ನರಕ ಸದೃಶ್ಯವಾಗಿ ಪರಿವರ್ತಿಸುತ್ತಾಳೆ. ಅಂತಹ ಸ್ತ್ರೀಯೊಡನೆ ಸಂಸಾರ ಮಾಡುವುದು ದುಃಖದಾಯಕವಾದುದು. ನಂಬಿಸಿ ಮೋಸ ಮಾಡುವಂಥ ಧೂರ್ತರಾದ ಸ್ನೇಹಿತರು ಮನುಷ್ಯನನ್ನು ಕೆಟ್ಟ ಮಾರ್ಗಕ್ಕೆ ಎಳೆದು ಜೀವನವನ್ನು ಹಾಳು ಮಾಡಬಲ್ಲರು. ಸೇವಕರು ಒಡೆಯನ ಆಜ್ಞೆಯನ್ನು ಮನ್ನಿಸಿ ಅದರಂತೆ ಈ ಕೆಲಸವನ್ನು ಮಾಡುವುದಾದರೆ ಅವರಿಂದ ಉತ್ತಮವಾದ ಕೆಲಸಗಳನ್ನು ಮಾಡಿಸಬಹುದು. ಅವರೇ ಎದುರುತ್ತರ ಕೊಡುವಂತೆ ಆದರೆ ಗೃಹಸ್ಥನ ಸ್ಥಿತಿ ಶೋಚನೀಯವಾಗಿರುತ್ತದೆ. ಇಂಥವರ ಜೊತೆಯಲ್ಲಿ ಮನೆಯಲ್ಲಿ ವಾಸ ಮಾಡುವುದು ಸರ್ಪವಿರುವ ಮನೆಯಲ್ಲಿ ವಾಸ ಮಾಡುವಂತೆ ದುಃಖದಾಯಕವಾದದ್ದು. ಆಪತ್ಕಾಲದಲ್ಲಿ ಸಂಪತ್ತನ್ನು ರಕ್ಷಿಸಬೇಕು ಮತ್ತು ಹೆಂಡತಿಯನ್ನು ಸಂಪತ್ತಿನಿಂದ ರಕ್ಷಿಸಬೇಕು. ಯಾವಾಗಲೂ ತನ್ನ ಹೆಂಡತಿ ಮತ್ತು ಸಂಪತ್ತಿನಿಂದ ತನ್ನನ್ನು ತಾನು ರಕ್ಷಿಸಿಕೊಳ್ಳಬೇಕು. ಆಪತ್ಕಾಲಕ್ಕಾಗಿ ಹಣವನ್ನು ಕೂಡಿಡಬೇಕು. ಹೆಂಡತಿಗೆ ಏನಾದರೂ ಆಪತ್ತು ಒದಗಿದರೆ ಹಣವನ್ನು ಖರ್ಚು ಮಾಡಿ ಆದರೂ ಹೆಂಡತಿಯನ್ನು ಉಳಿಸಿಕೊಳ್ಳಬೇಕು. ಆದರೆ ತನಗೆ ಆಪತ್ತು ಒದಗಿದಾಗ ಹೆಂಡತಿಯನ್ನು ಮತ್ತು ಹಣವನ್ನು ಕಡೆಗಣಿಸಿ ತನ್ನನ್ನು ತಾನು ಮೊದಲು ರಕ್ಷಿಸಿಕೊಳ್ಳಬೇಕು. ಹಣವು ಎಲ್ಲ ಸಮಯಗಳಲ್ಲಿಯೂ ಒಂದೇ ಸಮನಾಗಿ ಸಂಪಾದನೆ ಆಗದಿರಬಹುದು. ಕ್ಷಾಮ ಮುಂತಾದ ಆಪತ್ತಿನ ಕಾಲಕ್ಕಾಗಿ ಹೆಚ್ಚು ಹಣವನ್ನು ಸಂಪಾದನೆ ಮಾಡಿದಾಗ ಉಳಿಸಿಕೊಳ್ಳಬೇಕು. ಆಗ ದುರ್ಭಿಕ್ಷದ ಕಾಲದಲ್ಲಿ ಜೀವನಕ್ಕೆ ಸಮಸ್ಯೆ ಆಗದು. ಹಣವನ್ನು ಪತ್ನಿಗಾಗಿ ಖರ್ಚು ಮಾಡಬೇಕಾದ ಸಂದರ್ಭದಲ್ಲಿ ಹಣದ ಆಸೆಯನ್ನು ಬಿಟ್ಟು ಪತ್ನಿಯನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು. ಸಂತುಷ್ಟಳಾದ ಸ್ತ್ರೀ ಪುರುಷನಿಗೆ ಒಂದು ಆಸ್ತಿ ಇದ್ದಂತೆ. ಕೆಲವು ಸಲ ತನಗೆ ಆಪತ್ತು ಒದಗಿ ಉಳಿದದ್ದನ್ನು ಉಳಿಸಿಕೊಳ್ಳಲು ಆಗದಿರಬಹುದು. ತಾನು ಬದುಕಿದ್ದರೆ ಮುಂದೆ ಧಾನ್ಯಗಳನ್ನು ಮತ್ತೆ ಸಂಪಾದನೆ ಮಾಡಬಹುದು. ಆದ್ದರಿಂದ ಅತಿ ಕಠಿಣವಾದ ಕಡೆ ಎಲ್ಲವನ್ನು ತ್ಯಾಗ ಮಾಡಿ ತನ್ನನ್ನು ತಾನು ಕಾಪಾಡಿಕೊಳ್ಳಬೇಕಾಗುತ್ತದೆ. ಅನಾಹುತಕ್ಕಾಗಿ ಸಂಪತ್ತನ್ನು ಉಳಿಸಬೇಕು. ವಿಪತ್ತು ಎಲ್ಲಿದೆ? ಕೆಲವೊಮ್ಮೆ ಸಂಪತ್ತು ಚಲಿಸುತ್ತದೆ ಮತ್ತು ಸಂಗ್ರಹವಾದದ್ದು ಕೂಡ ನಾಶವಾಗುತ್ತದೆ. ಆಪತ್ಕಾಲಕ್ಕಾಗಿ ಹಣವನ್ನು ಕೂಡಿಡಬೇಕು. ಸಾಧಾರಣವಾದ ಸಂಪಾದನೆಯಿಂದ ವ್ಯಕ್ತಿಗೆ ಹೆಚ್ಚು ಹಣವನ್ನು ಸಂಗ್ರಹಿಸಿ ಇಡುವುದು ಕಷ್ಟ. ಅಂಥವನೂ ಕೂಡ ಮಿತವ್ಯಯವಾದ ಸಂಸಾರ ನಡೆಸಿ ಕಷ್ಟಕಾಲಕ್ಕಾಗಿ ಸ್ವಲ್ಪ ಹಣವನ್ನು ಕೂಡಿಡಲೇಬೇಕು. ಶ್ರೀಮಂತರಾದವರಿಗೆ ಇಂಥ ಯೋಚನೆಯೂ ಇಲ್ಲ. ಅವರ ಬಳಿ ಕೂಡಿಡದೇ ಇದ್ದರೂ ಅಪಾರವಾದ ಸಂಪತ್ತು ಇರುವುದರಿಂದ ಆಪತ್ಕಾಲವೆಂಬುದೇ ಅವರಿಗೆ ಇರುವುದಿಲ್ಲ. ಆದರೆ ಲಕ್ಷ್ಮಿ ಏನಾದರೂ ಅಂತಹವರ ಕೈ ಬಿಟ್ಟರೆ ಎಷ್ಟೇ ಹಣವಿದ್ದರೂ ಯಾವುದಾದರೂ ಒಂದು ವಿಧದಲ್ಲಿ ಎಲ್ಲವೂ ನಾಶವಾಗುತ್ತದೆ. ಆದ್ದರಿಂದ ಶ್ರೀಮಂತನೂ ಕೂಡ ಚಂಚಲೆಯಾದ ಲಕ್ಷ್ಮಿಯ ವಿಚಾರವಾಗಿ ಎಚ್ಚರಿಕೆಯಿಂದ ವರ್ತಿಸಬೇಕು. ದುರದೃಷ್ಟದಿಂದ ಲಕ್ಷ್ಮಿಯು ಕೈ ಬಿಟ್ಟರೆ ಎಷ್ಟೇ ಹಣವಿದ್ದರೂ ಸಮಯದಲ್ಲಿ ಉಪಯೋಗಕ್ಕೆ ಬರದೇ ಇರಬಹುದು. ಹಾಗೆಂದ ಮಾತ್ರಕ್ಕೆ ಆಪತ್ಕಾಲಕ್ಕೆ ಸಹಾಯವಾಗಲೆಂದು ಹಣವನ್ನು ಕೂಡಿಡುವುದು ತಪ್ಪೇನಿಲ್ಲ. ಗೌರವ, ಜೀವನೋಪಾಯ ಮತ್ತು ಸಂಬಂಧಿಕರು ಇಲ್ಲದ ದೇಶದಲ್ಲಿ ಜ್ಞಾನವನ್ನು ಪಡೆದ ಯಾರು ಆ ಸ್ಥಳವನ್ನು ಕಪಿಸಬಾರದು.
ಯಾವ ದೇಶದಲ್ಲಿ ಗೌರವ ಸಿಕ್ಕುವುದಿಲ್ಲವೋ, ಸರಿಯಾದ ಉದ್ಯೋಗ ಮಾಡಲು ಆಗುವುದಿಲ್ಲವೋ, ಪ್ರೀತಿಯಿಂದ ಕಾಣುವ ಬಂಧುಗಳು ಇರುವುದಿಲ್ಲವೋ, ವಿದ್ಯಾರ್ಜನೆಗೆ ಅವಕಾಶವಿಲ್ಲವೋ ಅಂತಹ ದೇಶವನ್ನು ವರ್ಜಿಸುವುದೇ ಲೇಸು. ಮನುಷ್ಯರು ಸಂತೋಷವಾಗಿ ಇರಬೇಕಾದರೆ ಗೌರವ, ಒಳ್ಳೆಯ ಉದ್ಯೋಗ, ಹಿತರಾದ ಬಂಧು ಮಿತ್ರರು ಮತ್ತು ಶಿಕ್ಷಣ ಸೌಲಭ್ಯಗಳು ಬೇಕು. ಇವುಗಳಿಗೆ ಅವಕಾಶವಿಲ್ಲದಿದ್ದರೆ ಅವನು ಪ್ರತಿಕ್ಷಣವೂ ದುಃಖ ಮತ್ತು ಅವಮಾನಗಳನ್ನು ಸಹಿಸಬೇಕಾಗುತ್ತದೆ. ಅಂತಹ ಕೀಳಾದ ಜೀವನವನ್ನು ಪರಿಚಿತವಾದ ಬಂಧುಗಳ ಮಧ್ಯೆ ನಡೆಸುವುದಕ್ಕಿಂತ ಅಪರಿಚಿತವಾದ ದೇಶಕ್ಕೆ ಹೋಗಿಬಿಡುವುದು ಲೇಸು. ಬ್ರಾಹ್ಮಣ, ಶ್ರೀಮಂತ, ರಾಜ, ನದಿ ಮತ್ತು ವೈದ್ಯ ಎಲ್ಲಿ ಈ ಐವರು ಇಲ್ಲವೋ ಅಲ್ಲಿ ಒಂದು ದಿನ ಇರಬಾರದು. ಬ್ರಾಹ್ಮಣರಿಂದ ಧರ್ಮದ ಸಂರಕ್ಷಣೆ ಆಗುವುದರಿಂದ ಶ್ರೋತ್ರಿಯರು ಇರುವ ದೇಶವು ಧರ್ಮಯುಕ್ತವಾಗಿದ್ದು ಜನರಲ್ಲಿ ಅಧರ್ಮಾಸಕ್ತಿ ಇರುವುದಿಲ್ಲ. ಧನಿಕರಾದವರು ದೇಶದಲ್ಲಿ ಇದ್ದರೆ ವ್ಯವಸಾಯ, ವಾಣಿಜ್ಯ ಮುಂತಾದವುಗಳು ಅಭಿವೃದ್ಧಿ ಹೊಂದಿ ದೇಶ ಸುಭಿಕ್ಷವಾಗಿರುವುದು. ರಾಜನು ಸಮರ್ಥನಾಗಿದ್ದರೆ ಪ್ರಜೆಗಳು ಅವನ ಆಶ್ರಯದಲ್ಲಿ ಸುಖವಾಗಿರುತ್ತಾರೆ. ನದಿ ದಡದಲ್ಲಿ ಇರುವ ಊರುಗಳು ಬೇಗ ಮುಂದುವರಿಯುತ್ತವೆ. ಜನರು ಜೀವನ ಆದಾಯವೇ ನೀರು. ಇದರ ಜೊತೆಗೆ ಉತ್ತಮ ವೈದ್ಯಕೀಯ ಸೌಲಭ್ಯವೂ ಅತ್ಯವಶ್ಯಕ. ಇವುಗಳಲ್ಲಿ ಯಾವುದು ಇಲ್ಲದಿದ್ದರೂ ಜೀವನ ದುರ್ಭರವಾಗುತ್ತದೆ. ಅಂತಹ ಸ್ಥಳವನ್ನು ತ್ಯಜಿಸುವುದೇ ಉತ್ತಮ ಎಂದು ಚಾಣಕ್ಯರು ಇಲ್ಲಿ ಹೇಳುತ್ತಾರೆ. ಮುಂದೆ ಬರೆದು ಅವರು ಹೀಗೆ ಹೇಳುತ್ತಾರೆ: ಜಗತ್ತಿಗೆ ಪ್ರಯಾಣ, ಭಯ, ಅವಮಾನ, ಔದಾರ್ಯ, ತ್ಯಾಗ ಈ ಐವರು ಇರದ ಕಡೆ ರಾಜಿ ಮಾಡಬಾರದು ಎಂದು ಹೇಳುತ್ತಾರೆ. ಲೋಕಯಾತ್ರೆ ಎಂದರೆ ನಿತ್ಯ ಜೀವನಕ್ಕೆ ಬೇಕಾದ ಆಶ್ರಯ ಮತ್ತು ಅನುಕೂಲತೆಗಳು. ಅದಕ್ಕಾಗಿ ಸರಿಯಾದ ಮಾರ್ಗವನ್ನು ಮಾತ್ರ ಅನುಸರಿಸಬೇಕು. ದುರ್ಮಾರ್ಗವನ್ನು ಅನುಸರಿಸಿದರೆ ರಾಜನು ಶಿಕ್ಷಿಸಿಯಾನೆಂಬ ಭಯವಿರಬೇಕು. ಭಯವೆಂಬುದೇ ಇಲ್ಲದಿದ್ದರೆ ಶಕ್ತರಾದವರು ದುರ್ಬಲರನ್ನು ಪೀಡಿಸಿ ಲೂಟಿ ಮಾಡುತ್ತಾರೆ. ದುಷ್ಟರಿಗೆ ಇಂತಹ ಭಯವಿದ್ದರೆ ಸಜ್ಜನರಿಗೆ ಲಜ್ಜೆ ಕೆಟ್ಟ ಕೆಲಸಗಳಿಂದ ನಿರೋಧಿಸುತ್ತದೆ. 4 ಜನರು ಮೆಚ್ಚುವಂಥ ಕೆಲಸ ಮಾಡಬೇಕು ಹೊರತು ನಾಚಿಕೆ ಪಡುವಂಥ ಕೆಲಸಕ್ಕೆ ಕೈ ಹಾಕಬಾರದು. ದಾಕ್ಷಾಯಿಣ್ಯವೆಂದರೆ ಸೌಜನ್ಯ ಮತ್ತು ಇತರರ ಮನಸ್ಸನ್ನು ಅನುಸರಿಸಿ ನಡೆಯುವುದು. ಇದು ಸಜ್ಜನರ ಲಕ್ಷಣ. ತ್ಯಾಗಶೀಲತೆ ಎಂದರೆ ದಾನ ಬುದ್ಧಿ. ದಾನಕ್ಕಿಂತ ಉತ್ತಮವಾದ ಧರ್ಮವಿಲ್ಲ. ಮೇಲೆ ಹೇಳಿದ 5 ಗುಣಗಳಿಗೂ ಎಲ್ಲಿ ಜನರಲ್ಲಿ ಇರುತ್ತವೆಯೋ ಅದು ವಾಸ ಮಾಡಲು ಉತ್ತಮವಾದ ಸ್ಥಳವಾಗಿದೆ. ಮುಂದೆ ಬರೆದು ಚಾಣಕ್ಯರು ಹೀಗೆ ಹೇಳುತ್ತಾರೆ: ತೊಂದರೆ ಬಂದಾಗ ಅವರನ್ನು ಕಳುಹಿಸುವುದರಲ್ಲಿ ಅವನು ತನ್ನ ಸೇವಕರು ಮತ್ತು ಸಂಬಂಧಿಕರನ್ನು ತಿಳಿದಿರಬೇಕು. ಅಂದರೆ ಸರಳ ರೂಪದಲ್ಲಿ ಹೇಳುವುದಾದರೆ ಸಂಕಷ್ಟ ಸಮಯದಲ್ಲಿ ಸ್ನೇಹಿತ ಮತ್ತು ಅವನ ಶ್ರೀಮಂತಿಗೆ ಕೊನೆಯಲ್ಲಿ ಹೆಂಡತಿಯನ್ನು ಅರಿಯುವವನಾಗಿರಬೇಕು. ಭೃತ್ಯರನ್ನು ಅಂದರೆ ಸೇವಕರನ್ನು ಯಾವುದಾದರೂ ಕೆಲಸದ ನಿಮಿತ್ತ ಕಳುಹಿಸಿಕೊಟ್ಟಾಗ ಅವರ ಕೆಲಸವನ್ನು ನಿರ್ವಹಿಸುವ ರೀತಿಯಲ್ಲಿ ಅವರ ಯೋಗ್ಯತೆಯನ್ನು ಅಳೆಯಬಹುದು. ಹಾಗೆಯೇ ಆಪತ್ಕಾಲದಲ್ಲಿ ಬಾಂಧವರ ಯೋಗ್ಯತೆ ಗೊತ್ತಾಗುತ್ತದೆ. ಸಮಯದಲ್ಲಿ ಸಹಾಯ ಮಾಡುವವನೇ ನಿಜವಾದ ಮಿತ್ರನು. ಆಪತ್ಗತಂ ಚ ನ ಜಹಾತಿ ಎಂಬಂತೆ ಸಮಿತ್ರನ ಲಕ್ಷಣವು ಹೆಂಡತಿಯ ಸ್ವಭಾವವನ್ನು ಪರೀಕ್ಷಿಸಬೇಕಾದರೆ ಹಣದ ಮುಗ್ಗಟ್ಟು ತಲೆದೂರುವ ಕಾಲವಾಗಬೇಕು. ಬೇಕಾದಷ್ಟು ಭೋಗಭಾಗ್ಯಗಳಿರುವವನನ್ನು ಸ್ತ್ರೀಯರು ಓಲೈಸುತ್ತಾರೆ. ಆದರೆ ಅವನು ದರಿದ್ರನಾದ ಕೂಡಲೇ ತಿರಸ್ಕಾರದಿಂದ ಕಾಣುತ್ತಾರೆ. ಪ್ರತಿವ್ರತೆಯಾದ ಸ್ತ್ರೀ ಮಾತ್ರ ತನ್ನ ಪತಿಯನ್ನು ಬಡತನ ಸಿರಿತನವನ್ನು ಲೆಕ್ಕಿಸದೆ ಒಂದೇ ರೀತಿಯಾಗಿ ಇಚ್ಛಿಸುವುದಲ್ಲದೆ ಬಡತನವನ್ನು ಎದುರಿಸಲು ಬೇಕಾದ ಮನಸ್ಥೈರ್ಯವನ್ನು ನೀಡುತ್ತಾಳೆ. ಆತುರದಲ್ಲಿ, ವ್ಯಸನದಲ್ಲಿ, ದುರ್ಭಿಕ್ಷದ ಸಮಯದಲ್ಲಿ, ಶತ್ರುವಿನಿಂದ ಆಪತ್ತಿನಲ್ಲಿ, ರಾಜನ ದ್ವಾರದಲ್ಲಿ ಮತ್ತು ಸ್ಮಶಾನದಲ್ಲಿ ನಿಂತಿರುವವನು ಸಂಬಂಧಿ. ಆತುರನೆಂದರೆ ವ್ಯಾಧಿ ಮುಂತಾದವುಗಳಿಂದ ಪೀಡಿತನಾಗಿರುವವನು. ವ್ಯಸನವೆಂದರೆ ದುಃಖ. ದುರ್ಭಿಕ್ಷವೆಂದರೆ ಕ್ಷಾಮದ ಸಮಯ. ಶತ್ರುಗಳ ಮೇಲೆ ಬಿದ್ದು ಸಂಕಟ ಉಂಟಾಗುವುದು ಮತ್ತೊಂದು ಕಷ್ಟದ ಸಮಯ. ರಾಜದ್ವಾರವೆಂದರೆ ಅರಮನೆಯ ಹೆಬ್ಬಾಗಿಲು. ರಾಜ ದರ್ಶನಕ್ಕಾಗಿ ಹೋಗುವ ಸಂದರ್ಭದಲ್ಲಿ ನಡವಳಿಕೆಯ ಬಗ್ಗೆ ಸೂಚನೆ ನೀಡುವ ಗೆಳೆಯನಿದ್ದರೆ ಅನುಕೂಲ. ಸ್ಮಶಾನವೆಂದರೆ ಅಂತಿಮ ಯಾತ್ರೆಯ ಸಂದರ್ಭ. ಅಲ್ಲಿಯೂ ಕೂಡ ಯಾರು ಜೊತೆಯಲ್ಲಿ ನಿಂತಿರುತ್ತಾರೋ ಅವನೇ ನಿಜವಾದ ಬಂಧುವು. ಮನುಷ್ಯನು ಸುಖವಾಗಿದ್ದಾಗ ಅವನಿಗೆ ಬಂಧುಗಳ ಅಗತ್ಯ ಬೀಳುವುದಿಲ್ಲ. ಆದರೆ ಮೇಲೆ ಹೇಳಿದ ಕಷ್ಟ ಕಾಲಗಳಲ್ಲಿ ಬಂಧುಗಳ ನೆರವು ಅಗತ್ಯವಾಗಿ ಬೇಕಾಗುತ್ತದೆ. ಇಂತಹ ಅವಶ್ಯವಾದ ಸಂದರ್ಭಗಳಲ್ಲಿ ನಿಜವಾದ ಬಂಧುವು ತಾನಾಗಿಯೇ ಹೋಗಿ ಬೇಕಾದ ಸಹಾಯವನ್ನು ಮಾಡುತ್ತಾನೆ. ಕೇವಲ ಸಂಬಂಧ ಮಾತ್ರದಿಂದ ಬಂಧುಗಳಾಗಿ ಇರುವವರು ವ್ಯಕ್ತಿಯ ಸುಖ ಸಮೃದ್ಧಿಗಳಿಂದ ಕೂಡಿರುವಾಗ ಅವನನ್ನು ಅನುಸರಿಸಿ ಕಷ್ಟಕಾಲದಲ್ಲಿ ಅವನನ್ನು ತೊರೆಯುತ್ತಾರೆ. ಸ್ಥಿರವಾದುದನ್ನು ತ್ಯಜಿಸಿ ಅಶಾಶ್ವತ ಸೇವೆ ಮಾಡುವವನು. ಆ ಪ್ರಪಂಚದ ಸ್ಥಿರ ವಸ್ತುಗಳು ನಾಶವಾಗುತ್ತವೆ ಮತ್ತು ಅಶಾಶ್ವತ ವಸ್ತುಗಳು ಕಳೆದು ಹೋಗುತ್ತವೆ. ಯಾರು ನಿಶ್ಚಿತವಾದ ಫಲವುಳ್ಳ ಕೆಲಸಗಳನ್ನು ಪರಿತ್ಯಜಿಸಿ ಅನಿಶ್ಚಿತವಾದ ಕೆಲಸಗಳನ್ನು ಸ್ವೀಕರಿಸುತ್ತಾರೆಯೋ ಅವರಿಗೆ ನಿಶ್ಚಿತವಾದ ಫಲಗಳಂತೂ ಸಿಗುವುದಿಲ್ಲ. ಅನಿಶ್ಚಿತವಾದ ಫಲಗಳು ಸಿಗುವುದು ಸಾಧ್ಯವೂ ಇಲ್ಲ. ಕೆಲವು ಕೆಲಸಗಳ ಫಲವು ದೊರೆಯುವುದು ಖಚಿತವಾಗಿರುತ್ತದೆ. ಪಂಡಿತನಾದವನು ಅಂತಹ ಕೆಲಸಗಳನ್ನು ಅನಾಧರಣೆ ಮಾಡಿ ಫಲವು
ಸಂದೇಹಾಸ್ಪದವಾಗಿರುವ ಕೆಲಸವನ್ನು ಸ್ವೀಕರಿಸಬಾರದು. ಎ ಬರ್ಡ್ ಇನ್ ಹ್ಯಾಂಡ್ ಈಸ್ ಬೆಟರ್ ದೆನ್ ಟು ಇನ್ ದ ಬುಷ್ ಎಂಬ ಇಂಗ್ಲಿಷ್ ಗಾದೆ ಇದಕ್ಕೆ ಉದಾಹರಣೆಯಾಗಿದೆ. ಕುಲೀನ ಮನೆತನದಲ್ಲಿ ಹುಟ್ಟಿದ ಹೆಣ್ಣು ಮಗಳನ್ನು ಕುರುಪಿಯಾದರೂ ಆರಿಸಿಕೊಳ್ಳಬೇಕು. ಬಡ ಕುಟುಂಬದ ಸುಂದರ ಮಹಿಳೆಯನ್ನು ಮದುವೆಯಾಗಬಾರದು. ಬುದ್ಧಿವಂತನಾದವನು ಒಳ್ಳೆಯ ಕುಲದಲ್ಲಿ ಹುಟ್ಟಿದ ಕನ್ಯೆಯನ್ನು ಅವಳು ಕುರುಪಿಯಾದರೂ ವರಿಸಬೇಕು. ಅದರಂತೆಯೇ ರೂಪವತಿಯಾದಳು ನೀಚವಾದ ಕುಲದವಳಾದರೆ ಅವಳನ್ನು ವಿವಾಹವಾಗಬಾರದು. ಕುಲವನ್ನು ನೋಡಿ ಹೆಣ್ಣನ್ನು ತರಬೇಕೆಂಬುದು ನಮ್ಮಲ್ಲಿಯ ಗಾದೆಯ ಮಾತಿದೆ. ಒಳ್ಳೆಯ ಕುಲದಲ್ಲಿ ಹುಟ್ಟಿದ ಹೆಣ್ಣು ಮಕ್ಕಳು ಒಳ್ಳೆಯ ಸಂಸ್ಕಾರವುಳ್ಳವರಾಗಿರುತ್ತಾರೆ. ತಾಯಿಯಂತೆ ಮಗಳು, ನೂಲಿನಂತೆ ಸೀರೆಯಲ್ಲವೇ ಅಂತಹ ಶೀಲವಂತಳಾದ ಹೆಣ್ಣು ಕುರುಪಿಯಾದರೂ ಗಂಡನಿಗೂ ಅವರ ಮನೆಯವರಿಗೂ ಸಂತೋಷವನ್ನು ನೀಡಬಲ್ಲಳು. ಅದಿಲ್ಲದೆ ರೂಪವತಿಯಾದರೂ ಸದ್ಗುಣಿಯಲ್ಲದ ಯುವತಿಯು ಗಂಡನ ಮನೆಯಲ್ಲಿ ಹೊಂದಿಕೊಂಡು ಬಾಳಲಾರದೆ ಎಲ್ಲವನ್ನು ದುಃಖಕ್ಕೆ ಈಡು ಮಾಡುತ್ತಾಳೆ. ಆದುದರಿಂದ ಆಂತರಿಕ ಸೌಂದರ್ಯವನ್ನು ನೋಡಬೇಕೆ ಹೊರತು ಬಾಹ್ಯ ಸೌಂದರ್ಯವನ್ನಲ್ಲ. ನದಿಗಳು, ಉಗುರುಗಳು ಮತ್ತು ಅವರ ಕೈಯಲ್ಲಿ ಶಸ್ತ್ರಾಸ್ತ್ರಗಳ ಶೃಂಗಗಳು. ಮಹಿಳೆಯರು ಮತ್ತು ರಾಜ್ಯ ಕುಟುಂಬದವರನ್ನು ನಂಬಬಾರದು. ನಖಿಗಳೆಂದರೆ ಉಗುರುಗಳೇ ಪ್ರಧಾನ ಆಯುಧವಾಗಿ ಉಳ್ಳ ಹುಲಿ, ಚಿರತೆ ಮುಂತಾದ ಪ್ರಾಣಿಗಳು. ಇವು ದುಷ್ಟ ಮೃಗಗಳಾಗಿದ್ದು ಎಷ್ಟೇ ಸಾಧುವಾಗಿ ತೋರಿದರೂ ಅವುಗಳ ಮೇಲೆ ವಿಶ್ವಾಸ ನೀಡಬಾರದು. ನದಿಯು ಕೆಲವು ಕಡೆ ಆಳ ಕಡಿಮೆ ಇರಬಹುದು, ಮುಂದಿನ ಹೆಜ್ಜೆ ಆಳವಾಗಿರಬಹುದು. ಸುಳಿಗಳು, ಮೊಸಳೆಯಂಥ ಪ್ರಾಣಿಗಳು ಇರಬಹುದು. ಇದ್ದಕ್ಕಿದ್ದ ಹಾಗೆ ಎಲ್ಲಿಂದಲೋ ಮಳೆ ಬಿದ್ದು ನೀರು ಬಂದು ಪ್ರವಾಹ ಉಂಟಾಗಬಹುದು. ಎಷ್ಟೇ ಚತುರ ಈಜುಗಾರನಾದರೂ ನೀರಿನ ವಿಷಯದಲ್ಲಿ ಎಚ್ಚರಿಕೆಯಿಂದ ಇರುವುದು ಉತ್ತಮ. ಶೃಂಗಿಗಳೆಂದರೆ ಕೊಂಬುಗಳುಳ್ಳ ಎತ್ತು, ಗೂಳಿ ಮುಂತಾದ ಪ್ರಾಣಿಗಳು. ಇವು ಕೋಪಗೊಂಡರೆ ಕೊಂಬಿನಿಂದ ತಿವಿದು ಕೊಂದು ಬಿಡುತ್ತವೆ. ಇಂತಹ ಪ್ರಾಣಿಗಳು ಯಾವಾಗ ಮೇಲೇರಿ ಬರುತ್ತವೆ ಎಂದು ಹೇಳುವುದು ಕಷ್ಟ. ಕೈಗಳಲ್ಲಿ ಆಯುಧ ಹಿಡಿದವನು ಹಾಗೆಯೇ ನಂಬಬಾರದು. ಯುಕ್ತಾಯುಕ್ತ ವಿವೇಚನೆ ಇಲ್ಲದಿದ್ದರೆ ಅವನು ಯಾವಾಗ ಬೇಕಾದರೂ ತನ್ನಲ್ಲಿರುವ ಆಯುಧವನ್ನು ಉಪಯೋಗಿಸಬಹುದು. ಇದೇ ರೀತಿ ಸ್ತ್ರೀಯರು ಮತ್ತು ರಾಜವಂಶದವರನ್ನು ಕೂಡ ಬಹಳವಾಗಿ ನಂಬಿ ಹೆಚ್ಚಿನ ವಿಶ್ವಾಸವನ್ನಿಡಬಾರದು. ಖಿನ್ನತೆಯಿಂದ ಅಮೃತವು, ತ್ಯಾಗದಿಂದ ಚಿನ್ನವು ಸ್ವೀಕಾರ. ದೀನಗಿಂತ ಜ್ಞಾನವು ಉತ್ತಮವಾಗಿದ್ದರೆ ಮತ್ತು ಬಡ ಕುಟುಂಬಕ್ಕಿಂತ ಮಹಿಳೆ ಉತ್ತಮವಾಗಿದ್ದರೆ ಸ್ವೀಕಾರ. ವಿಷದ ಜೊತೆಯಲ್ಲಿ ಅಮೃತವಿದ್ದರೆ ವಿಷವನ್ನು ಬೇರ್ಪಡಿಸಿ ಅಮೃತವನ್ನು ಪಡೆದುಕೊಳ್ಳಬೇಕು. ಹಾಗೆಯೇ ಕೊಳಕಾದ ಮಲದ ನಡುವೆ ಬಿದ್ದಿದ್ದರೂ ಚಿನ್ನವನ್ನು ತೆಗೆದುಕೊಳ್ಳಬೇಕು. ನೀಚನೊಬ್ಬನಲ್ಲಿ ಉತ್ತಮವಾದ ವಿದ್ಯೆ ಇದ್ದರೆ ಅದನ್ನು ಅವನಿಂದ ಕಲಿತುಕೊಳ್ಳಬಹುದು. ಉತ್ತಮಳಾದ ಸ್ತ್ರೀರತ್ನವೇನಾದರೂ ದುಷ್ಫಲ ಪ್ರಶೋತ್ತಳಾಗಿದ್ದರೂ ಅವಳ ಕುಲವನ್ನು ಕಡೆಗಣಿಸಿ ಅಂತಹ ಸ್ತ್ರೀಯನ್ನು ಸ್ವೀಕರಿಸಬಹುದು. ಅಮೃತ, ಚಿನ್ನ, ವಿದ್ಯೆ ಮತ್ತು ಸ್ತ್ರೀರತ್ನಗಳು ಅನರ್ಘ್ಯವಾದ ವಸ್ತುಗಳು. ಅವು ತಮ್ಮ ಜೊತೆಯಲ್ಲಿರುವ ಕೆಟ್ಟ ವಸ್ತುಗಳಿಂದ ದೂಷಿತವಾಗುವುದಿಲ್ಲ. ಮಹಿಳೆಯರು 2 ಪಟ್ಟು ಹೆಚ್ಚು ತಿನ್ನುತ್ತಾರೆ ಮತ್ತು ಅವರ ಬುದ್ಧಿವಂತಿಕೆಯು 4 ಪಟ್ಟು ಹೆಚ್ಚು. ಧೈರ್ಯವು ಷಟ್ಪದಿ ಮತ್ತು ಕಾಮವು 8 ಪಟ್ಟು. ಸ್ತ್ರೀಯರು ಪುರುಷರಿಗಿಂತ 2 ಪಟ್ಟು ಆಹಾರವನ್ನು ಸೇವಿಸುತ್ತಾರೆ. ಅವರ ಬುದ್ಧಿವಂತಿಕೆಯು ಪುರುಷರಿಗಿಂತ 4 ಪಟ್ಟು ಅಧಿಕವಾಗಿರುತ್ತದೆ. ಸ್ತ್ರೀ ಬುದ್ಧಿ ಪ್ರಳಯಾಂತಕಂ ಎಂಬ ಗಾದೆ ಮಾತಿದೆ. ಅವರು ಪುರುಷರಿಗಿಂತ 6 ಪಟ್ಟು ಹೆಚ್ಚು ಸಾಹಸ ಪ್ರಿಯರು. ಕಾಮಾಸಕ್ತಿಯಂತೂ 8 ಪಟ್ಟು ಅಧಿಕವಾಗಿರುತ್ತದೆ.